ಡಬಲ್ ಡಬಲ್ ಸೀರೆ ರೆಡಿ ಆಯ್ತು ನೋಡವ ಇವತ್ತ ಮಮ್ಮಿ ಕೂಡ ಪಪ್ಪಂಗ ಕೂಡ ಹಂಗ ಶೇಂಗಾದೊಳಗೆ ಇಟ್ಟಿನ್ರಿ ಅವ ತಿಂತಾನ ತುಪ್ಪ ಹಾಕ್ಬೇಕಾಗಿತ್ತು ಗಿಜಿ ಗಿಜಿ ಆಗತ್ತೆ ಸುಮ್ಮನೆ ಕೈಯೆಲ್ಲ ಮತ್ತೆ ಸಾಲಿ ಹೊಸ ಬರ್ತೈತೆ ಫಸ್ಟ್ನೇ ದಿನ ಟಾಟ ಮಾಡು ಬಾ 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 ಮುಂದಕ್ಕೆ ಬಾ ಮಾಡು ಜಲ್ದಿ ಮಾಡು ಮಾಡು ಶ್ರೀ ಪುಟ್ಟ ಇವತ್ತು ಸಾಲಿಗೆ ಹೊಂಟಾನ್ರಿ ಫಸ್ಟ್ ಡೇ ವಾವ್ 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 ನೋಡ್ರಿ ಎಷ್ಟು ಅವನಿಗೆ ಖುಷಿ ಐತಿ ಆಪು ಸಿರಿ ಮಮ್ಮಿ ತಾಲಿಗೆ ಯಾವಾಗ ಹೋಗಮ್ಮಂತ ಕೂತ್ ಬಿಟ್ಟಾನ್ರಿ ಇವತ್ತು ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡು ಅಣ್ಣ ಡ್ಯೂಟಿ ತಯಾರಾಗಿದ್ರಿ ಮತ್ತೆ ಇವತ್ತು ಸಾಲಿದ ಫಸ್ಟ್ ಡೇ ಐತಂತೇಳಿ ಅವ್ರಿಗೆ ಸಮಾಧಾನ ಆಗಲಿಲ್ಲ ಮತ್ತೆ ಬಂದಾರ ನೋಡ್ರಿ ಈ ಸದ್ಯಕ್ಕೆ ಅವತ್ತು ಫಸ್ಟ್ ಡೇನ ಚೆನ್ನಾಗಿ ಪೇರೆಂಟ್ಸ್ ಸಾಲಿಗೆ ಹೋಗೋದ ಚಂದ ನೋಡ್ರಿ ಫಸ್ಟ್ ಡೇ ಅವು ನೋಡ್ರಿ ಡುಮ್ಮಪ್ಪಂದು ಹೆಂಗೆ ನಡ್ದವ ಅಯ್ಯೋ ಎಮ್ಮೆ ಮಮ್ಮಿ ಯಪ್ಪೋ ಯಾರಂತ ಕೇಳ್ಬೇಕು ಇವ್ರದ್ದು ಬಾರೋ ಪಟ್ಟಕ್ ಬಾ ಮಳೆ ಒಂದು ಬರಾಕತ್ಬಿಟ್ಟೈತೆ ನೋಡ್ರಿ ಬೆಳಿಗ್ಗೆನೆ ಹತ್ಕೊಂಡ್ಬಿದ್ದೈತಿ ಇವತ್ತು ಮಳೆ ನೆಲದರ್ಶಿ ಮನೆ ಐತೆ ನೋಡ್ರಿ ಒಳಗೆ ಬೆಚ್ಚಗ ಹೊರಗೆ ಈ ಥರ ಮಳೆ ನೋಡಕ್ಕೆ ಒಂಥರ ಖುಷಿ ಅಂತ ಅನಿಸ್ತೈತಿ ಬಟ್ ಎಲ್ಲರ ಹೊರಗೆ ಹೋಗೋರು ಬರೋರು ಇದ್ರಷ್ಟೇ ಐರನ್ ನೋಡ್ರಿ ಮನ್ಯಾಗ ಇರೋರಿಗೆ ಏನು ಅನ್ಸಲ್ಲ ನೋಡ್ರಿ ಚಂದ ಐತ್ರಿ ಮುಂದೆಲ್ಲ ಸಾಲಿಗೆ ಹೋಗ ಅವತಾರ ಹೆಂಗೈತಿ ನಮ್ ಸೀದು ಫಸ್ಟ್ ಡೇ ಬಾಲವಾಡಿ ಸಾಲಿಗೆ ಬೇಕಾದಂಗ ಹೋಗ್ಯಾನ್ರಿ ಅಯ್ಯಯ್ಯೋ ಅಯ್ಯಯ್ಯೋ ಹಿಂಗ ಆಗ್ಬೇಕು ನೋಡ್ರಿ ಅರೆ ಬಟ್ಟೆ ತಯ್ಯಕತ್ತದ ಆಪ್ರೆ ಹೇಳಕತ್ತ ನಾವು ಇವ ನೋಡಿ ಹೆಂಗೆ ಕೂತಂಡು ಮಪ್ಪ ನೀನು ಚಾಲಿಗೆ ಹೋತಿ ಹಾ ಅಯ್ಯಯ್ಯೋ ಮೂಗ ಓಮ ನೀನು ಹಿಂಗೆ ಹೋಗ್ಕೇನು ಚಾಲಿಗೆ ಹೆಂಗೆ ಕೂತ ನೋಡ್ರಿ ಹೋಗಿ ಗುಂಡಪ್ಪ ಅಣ್ಣ ಯವ್ವು ಎರಡು ಕಣ್ಣಾಗ ನೀರ ಬಳ ಬಳ ಯವ್ವ ತರೋ ರೆಡಿ ಆಗತ್ತಾಳ ನೋಡ್ರಿ ಟೈಮ್ 9 ಗಂಟೆ ಆಯ್ತು ಇವತ್ತು ಹಾಂ ಮಳೆ ಒಂದು ಬರತ್ತೈತೆ ದನಿ ಕೇಳತ್ತದ ಇಲ್ಲ ಇಡ್ಲಿ ನಾಷ್ಟ ಮಾಡಿದ್ರಿ ಫ್ರೆಂಡ್ಸ್ ಅವ್ರು ಒಬ್ರದ್ದು ಆಗೈತಿ ಈಗ ಶ್ರೀ ಜಳಕ ಓಂಕಾರನ್ ಜಳಕ ನನ್ನ ಜಳಕ ಸೈತಾಕ್ನ ರೆಡಿ ಆಗ್ಯಾಳ ಎಲ್ಲಾರು ಜಳಕ ಆಗೈತ್ರಿ ಈಗ ಅಳಕತ್ತಾನ್ರಿ ಶ್ರೀ ನಕ್ಕೋತ್ ಹೋಗಿದ್ ಏನು ಅನ್ಸಲ್ಲ ಅಲ್ಲಿ ಹೋಗಿದ್ದು ಏನು ಮಾಡ್ತಾನೆ ಸಿರಿ ಹೆಂಗ ಹೇಳ್ತಾನಪ್ಪು ಹಾ ಒಮ್ಮು ಸಿರಿ ಹೆಂಗ ಹೇಳ್ತಾನ ಹೇಳ್ತಾರಲ್ಲ ಅಯ್ಯಯ್ಯ ಅಲ್ಲಿ ಪಪ್ಪ ರೆಡಿ ಮಾಡಕತ್ತಾರ ನೋಡ್ರಿ ಅನ್ಬಾರ್ದು
ಅಯ್ಯಯ್ಯೋ ಯಪ್ಪೋ ಗಜ್ಜು ಆಕಿ ಬರ್ತಾಳೆ ಎಂದ್ರಿ ಸರಿ ಬಾರಲ್ಲಿ ನೋಡೀಗ ಎಂತ ಚಂದ ರೆಡಿ ಮಾಡಿದ್ರು. ಸರುನ್ ಮಾತ ಕೇಳದ್ರಿ ಈಗ ಸದ್ಯಕ್ಕವ. ಯಾವ ಹುಡುಗರ ಮನ್ಯಾಗ ಇರ್ತಾರ ಯಾವ ಹುಡುಗರ ಸಾಲಿ ದೊಡ್ಡ ಕೆಲಸ ಅಲ್ಲಿ ಇಂತ ಸೀದಾ ಎಷ್ಟು ರಮೇಶ್ ಹೇಳಿದ್ರು ಮತ್ತ ಕಾಯ್ 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 ಹಾಕಿನ ಪ್ಯಾಂಟ್ ಬಿಚ್ಚಿ ಹೋಗಿದ್ದೀನಿ ಮಗನ. ಈಗ ಬೇಷತ್ತ ನಿಂಗ ಎಂತ ಚಂದ ಪಪ್ಪ ಮಾಡಾಕತ್ತ ನೋಡಿ ಎಷ್ಟು ಚಂದ ಕಾಣಿಸ್ತಾ ನೋಡು, ಎಷ್ಟು ಶಿಸ್ತು ಕಾಣಿಸ್ತಾನ. ವಾವ್ ಹಿಂಗಯ್ಯೋ ಅಯ್ಯೋ ಅಲ್ಲಿ ಸಾಲ್ಯಾಗ ನೋಡಕತ್ತಿ ಏಸ್ ಹುಡುಗರು ಕೈ ಕೈ ಅಂತಿರ್ತಾವ ನೋಡ್ರಿ ಅಲ್ಲಿ. ರೌಡ ಬೀಳತ್ರಿ ಮತ್ತೆ ತಾನ ಹೋಗ್ಕನ್ ರೆಡಿಯಾಗಿ. ಇವ ಓಮೆ ನಡಲ್ರಿ ಹೋಗಾತ್ನ್ಯಾಗ, ಯಾಕ ನಾವ್ ಜೋಡ್ ಇರ್ತಾನಲ್ಲ. ಅಣ್ಣ ಹೆಂಗತಾನಪ್ಪ ಸಿರಿ ಹೆಂಗತಾನ ಸಿರಿ ಹೆಂಗತಾನ ಏ ಡುಂಬ ಡಬಲ್ ಡಬಲ್ ಸೀರೆ ರೆಡಿ ಆದ್ ನೋಡವ ಇವತ್ತ, ಮಮ್ಮಿ ಕೂಡ ಪಪ್ಪಂಗ್ ಕೂಡ ಹಂಗ ಹಂಗ ಹಂಗ. ಅಯ್ಯೋ ವಾವ್ ಎಷ್ಟು ಶಿಸ್ತು ಕಾಣಕತ್ತ ನೋಡ. ಇವ್ರ ಮನ್ಯಾಗ ಕಾಮಿಡಿ ರೀ, ಜಗ್ಗಿ ಕಾಮಿಡಿ ಆಗುತ್ತಾ. ಯಪ್ಪ ನಿಮ್ಮ ಮನ್ಯಾಗನು ಸಾಲ್ಯಾಗ ಫಸ್ಟ್ ಟೈಮ್ ಹುಡುಗರು ಹೋಗ ಹಿಂಗ ಮಾಡ್ತಾರನ ಹೇಳ್ರಿ ನಮ್ಗ. ಅಳ್ಬೇಡ ಆಗ ಮೇಕಪ್ ಮಾಡ್ಯಾಳಿನೇಗ. ತಾಲಿಗೆ ಹೋಗಲ್ಲ, ಕಣ್ಣ ನೀರ್ ಬಂದ್ರೆ ಗಜ್ಜ ಹಾಕ್ತಾವಡು. ಫುಲ್ ವಿಡಿಯೋ ತೊಗೊಳತ್ತೀನಿ, ಯಾಕಂದ್ರೆ ಅವ್ರಿಗೆ ಒಂದು ಮೆಮೊರಿ ಇರ್ತೈತಿ ಫಸ್ಟ್ ಟೈಮ್ ಸಿರ್ರಿ ಪುಟ್ಟನ್ ಸಾಲಿ ಕಳ್ಸತ್ನಾಗಿಂದ. ಏನ್ ಮಾಡ್ತಿ, ಡಬ್ಬಿ ಕಟ್ತೀಯಾ? ಅವ್ರ ಅವ್ಗೆ ನೀವತ್ತ ಫಸ್ಟ್ ಟೈಮ್ ಡಬ್ಬಿಗೆ ಶೇಂಗಾದೊಳಗೆ ಕಿತ್ತಾನ್ರಿ ಶ್ರೀ. ಶೇಂಗಾದೊಳಗೆ ಇಡಾತೀನಿ ಅಲ್ಲಿ ಸೀರಿ. ಇದು ಇಡ್ಬೇಕ್ರಿ ಡ್ರೈ ಫ್ರೂಟ್ಸ್, ಒಂದಿನ ಹಣ್ಣು, ಈ ತರ ಸೌತಿಕಾಯಿ ಇಂಥವೆಲ್ಲ ಕಟ್ ಮಾಡಿ, ಇಲ್ಲ ಅಂದ್ರೆ ಚಪಾತಿ ರೊಟ್ಟಿ ಇಂಥವ್ ಉಪ್ಪೆ ದೆಪ್ಪಿ ಏನು ಇಡಂಗಿಲ್ರಿ. ಬೇಕ್ರಿ ಐಟಮ್ ಇಡಂಗಿಲ್ಲ. ಶೇಂಗಾದೊಳಗೆ ಇಟ್ಟಿನ್ರಿ ಅವ ತಿಂತಾನ. ತುಪ್ಪ ಹಾಕ್ಬೇಕಾಗಿತ್ತು, ಗಿಜಿ ಗಿಜಿ ಆಗತ್ತೆ ಸುಮ್ಮನೆ ಕೈಯೆಲ್ಲ ಮತ್ತೆ ಸಾಲಿ ಹೊಸ ಬರ್ತೈತೆ. ಫಸ್ಟ್ನೇ ದಿನ ಸ್ವೀಟ್ ರೆಡಿ. ವಾಟರ್ ಬಾಟ್ಲಿ ನಿಂದ್ರ ರೆಡಿ. ನಿಂದ್ರ ಅಳಗೇಡ್ ಸಡ್ಡು ಕೈ ಶಾರ್ಟ್ ಹೊಡ್ಯಾಕ್ರಿ ಇದು ನೋಡ್ರಿ. ಚಲೋ ಬಾಸ್ರಿ ಮಜ್ಜೆ ಐತ್ರಿ ಆದ್ರೂ ನೋಡಕ. ನಿಂದ್ರೆ ನಿಂದ್ರೆ ಅಯ್ಯವ್ವ ನೀ ನನ್ಗೆ ಏನಾರು ಮಾಡು. ಹಾಕು. ಓ ಅಣ್ಣಾರಿ ಅಣ್ಣಾರಿ ಇಲ್ಲಿ ಬರ್ರಿ, ಅವನಿಗೆ ಬ್ಯಾಗ್ ಹಾಕ್ತೆ ಹೆಸರು ಶಾರ್ಟ್ ವಿಡಿಯೋದಾಗ್ರಿ. ಅಯ್ಯಯ್ಯೋ ನೋಡಲ್ ಜಿಪ್ಪ ತಕೊಂಡ್ಯಾ? ಅಯ್ಯಯ್ಯೋ ಸಾಲಾಗ ಹಿಂಗೆ ಮಾಡಿದೆ ಅಂದ್ರೆ ಎಲ್ಲರೂ ನಗ್ತಾರ ನೋಡು. ವಾ ಹಾಕ್ಬಿಡ್ರಿ.
ಅಪ್ಪು ಎಷ್ಟು ಚಂದ ಐತೆ ಅಪ್ಪು ಮಸ್ತ್ ಐತಿ ಟಾಯ್ ವಾ ಬೆಲ್ಟ್ನು ಇರ್ಬೇಕ್ರಿ ಮ್ಯಾಚಿಂಗ್ ಇವ ನೋಡ್ರಿ ಇವ ನೋಡ್ರಿ ಪಾಪ ನಾನು ಸಾಲಿಗೆ ಹೋಗ್ತೀನಂತ ಇವ ಅದ್ರಾಗ ಇಲ್ಲಿ ಬಿಡ್ರಿ ನಾ ಪಪ್ಪ ಎಟ್ಟಿ ಪಿಟ್ಟಿ ಹಾಕ್ ಅವನಿಗೆ ಹಾಕ್ರಿ ಬ್ಯಾಗ್ ಹಾಕ್ರಿ ಅಯ್ಯಯ್ಯೋ ಶಾಲೆಗೆ ಹೋಗಲ್ಲ ಹಾಂ ಹಾಕ್ರಿ ಬ್ಯಾಗ್ ಹಾಕ್ರಿ ಹಾಂ ತೆಗಿತೀವಿ ವಾವ್ ಎಷ್ಟು ಚಂದ ನೋಡ್ರಿ ವಾವ್ ನಾಪೇ ಶಾಲೆಗೆ ಹೋಗಲ್ಲ ಹ್ಞೂ ಇಲ್ಲಿಂದ್ರ ಸರಿ ಇಲ್ಲಿಂದ್ರ ಬಾ ಫೋಟೋ ತೆಗೇನ್ ಬಾ ವಾವ್ ಅಲ್ಲೇ ನಿಂದ್ರಿ ಹೊಸರು ಬರ್ತೀರಿ ವಾವ್ ಅಯ್ಯಯ್ಯೋ ನಗುರು ಅಣ್ಣ ಒಂದಿಟ್ಟು ಹಾಂ ಅಯ್ಯಯ್ಯೋ ಅವ್ನೊಬ್ಬನ ನಿಂದ್ರಸ ಹಾಂ ಒಬ್ಬನ ನಿಂದ್ರಸ ಶಾರ್ಟ್ ಹಿಡಿಯೋ ಚಲೋ ಐತಿ ಗಾಡಿ ಬಿಟ್ಟು ಗಾಡಿ ಬಿಡು ಮುಂದಕ್ಕೆ ಬಾ ವಾವ್ ವಾವ್ ಭಾರಿ ಕಾಣಕತ್ತೀಯಪ್ಪ ಶ್ರೀ ನೀನ ಸೂಪರ್ ಈಗ ಇದು ನಿನ್ಕೊರಪ್ಪ ಪೋಸ್ ಕೊಡು ಇದನ್ನ ಕೊಡ ಅಂದೆ ನಾನು ನಿನಗೆ ಟಿಪ್ಪನ್ ಕೊಡಂಗಿಲ್ಲ ಹಾಂ ಮಸ್ತ್ ಬಾ ಬಾ ಶ್ರೀ ಅಲ್ಲಿ ನೋಡು ಮಮ್ಮಿ ಕಡೆ ಕಣ್ಣ ನೀರು ಕುಂಬಳ ಗಿಂಬಳ ಎಲ್ಲ ಬರ್ತೀನಿ ನೋಡು ಕೇಳಿ ಸಾಕಾಗ್ತೀನಿ ಫ್ರೆಂಡ್ಸ್ ನನಗ ನಗು ಒಂದಿತ್ತು ಚಂದ ಹಿಡ್ಕೋ ನಗು ಚಂದಾಗ ನಗು ಆರ್ಟಿಫಿಷಿಯಲ್ ನಗೋದು ಚಲೋ ಚಲೋ ಮಕ್ಕಳ ಕಸ ಹಿಂಗ ಮಾಡಿರ ನೋಡ್ರಿ ನನ್ನ ಸರ್ಕಸ್ ಹೆಂಗ ಅಲ್ಲ ನಗು ಅಂದ್ರೆ ಎಂತ ಪರಿ ಕಿಸಕ್ಕನ ಕಿಸ ನೀ ಕಸಿ ಕಟ್ಕೋ ಯಾಕ ಮಗನ್ ಸಾಲಿ ಕಳ್ಸ ಬರಾಟಿ ಒಳಗ ಯಪ್ಪ ನೋಡ್ರಿ ಹಿಂಗೈತೆ ಅವ್ರು ಸಾಲಿ ಕಳ್ಸಕತಿ ಫಸ್ಟ್ ಡೇ ಮಕ್ಕಳಕ್ಕಿನ್ನ ತಂದೆ ತಾಯಿಗೆ ಹೆಚ್ಚಿನ ಎಕ್ಸೈಟ್ಮೆಂಟ್ ಇರ್ತೈತೆ ನೋಡ್ರಿ ನೋಡ್ರಿ ಈ ಛತ್ರಿ ತೊಗೊಳಕ್ಕೆ ಓಡಾಡಕತ್ತಾರ ಚಿತನ್ ಬೆಲ್ಲಕ್ಕೆ ಐತಂತ ಛತ್ರಿ ಫ್ರೆಂಡ್ಶಿಪ್ದು ಕಂಪೌಂಡ್ ಬಾರಿ ಐತೆ ನೋಡ್ರಿ ಮಿಡಲ್ದೊಳಗೆ ಏ ಒಮ್ಮ್ಯಾ ಎಲ್ಲರಿಗೆ ಕರಿ ಚಾಲಿಗೆ ಹೋಗೊಂಬರ್ರಿ ಅಣ್ಣ ಬರ್ರಿ ಚಾಲಿಗೆ ಹೋಗೊಂಬರ್ರಿ ಅಣ್ಣ ಹೌಪ್ಪ ಶ್ರೀ ವಾವ್ ಅಯ್ಯೋ
ಅವ್ನ ಕಷ್ಟ ಸಣ್ಣದಲ್ರಿ. ಮಮ್ಮಿ ಬ್ಯಾಡ ಅಂತ ಮಳೆ ಬರತೈತ್ರಿ ಫ್ರೆಂಡ್ಸ್. ಇಷ್ಟು ಇದ್ರೊಳಗೆ ಈಗ ಎಲ್ಲರೂ ಹೋಗ್ಬೇಕ್ರಿ. ಈಗ ಎಲ್ಲರಿಗೂ ಒಂದು ಚಟ್ನಿ ತೊಗೊಂಡು ಈಗ ಏನಾಗುತ್ತೆ ಗೊತ್ತಿಲ್ಲ. ಬಿಟ್ಟು ಬರೋದ್ರಾಗಲಿ ಜೊತೆಗೆ ಬರ್ತಾನೋ ಒಂದು ತಾಸು ಕುಂತು ಬರ್ತಾನೋ ಗೊತ್ತಿಲ್ಲ. ನಡಿ ನಡಿ ಹೋಗಂಬರ್ರಿ. ಟಾಟಾ ಮಾಡು. ಬಾ 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 ಮುಂದಕ್ಕೆ ಬಾ ಮಾಡಿ ಜಲ್ದಿ ಮಾಡು ಮಾಡು. ಸರಿ ನನಗೆ ಟಾಟಾ ಮಾಡಪ್ಪಾಜಿ ಒಳ್ಳೆ ಜಲ್ದಿ ಮಾಡು. ನಗು ನಗು. ನಡಿ ಆಟ ಆಡವಿರ್ತಾವ ನಡಿ. ಅಲ್ಲಿ ಇಂಥ ಮಳೆಗೆ ಎಲ್ಲರೂ ಹೊಂಟಿವಿ. ನೀನು ನಡಿ ಅವಸೆಟಕ್ಕೆ. ಹ್ಞೂ ಬಂದೆ. ನಮಗೂ ಜೀವ ಚುರುಚುರು ಅನ್ನತ್ತ ಕವ ಕವ ಮಾಡಾಕತ್ತೀನಿ ರೀ ನಾನು. ಮತ್ತೇನು ಮಾಡೋಕ್ಕಾಗಲ್ರಿ. ನಾನು ಇಟ್ಟು ಹಂಗ ಬಿಟ್ಟನೆ ಅಂದ್ರೆ ಮತ್ತೆ ಹೋಗಕ್ಕ ನೋಡಲ್ಲ, ಬರೀ ಅಳದ ಮಾಡ್ತಾನೆ. ಫಸ್ಟ್ ಡೇ ಅನ್ನೋದು ಒಂಥರ ಮೆಮೊರಿ ಫುಲ್ ಆಗಿರಬೇಕು. ಅದು ಬಿಟ್ಟು ಈಗ ನಾನು ಅವ್ರ ಅಪ್ಪನ ಗೀತೆ ರಂಸಾಕತ್ನಿ ಅಂದ್ರೆ ಅವ ಮತ್ತು ಹೋಗಕ್ಕ ನೋಡಲ್ರಿ. ಕಿಲಿ ಹಾಕಿದೆ ಹೋಗುಂಬರಿ. ಇದನ್ನು ಫ್ರಂಟ ಬ್ಯಾಕ್ ಆನ್ ಆಗಲ್ಲ ಅನ್ಸುತ್ತೆ. ಅಲ್ಲಿ ಹೊಂಟಾರ ಬರ್ರಿ ಹೋಗೋಣಂತ. ನೋಡ್ರಿ ಅದು ಹೆಂಗೈತಿ. ಇಂಥ ಮಳ್ಯಾಗ ವೆಲ್ಕಮ್ ಏನು ಮಾಡ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಆ ಹುಡುಗನ್ ಬಿಟ್ಟು ನಡ್ರಿ ನಡ್ರಿ ನಡ್ರಿ. ಮೊಬೈಲ್ ಬಂದ್ ಮಾಡ್ಬೇಕ್ರಿ. ಇರ್ಲಿಕ್ಕೆ ಒಂದು ವಿಡಿಯೋ ಸಂಬಂಧ ಮೊಬೈಲ್ ಹಾಳಾಗಿತ್ತಂತಿನ. ಬಾಯ್. ಕಸ ತೊಗೊಂಡಾನ ಇಲ್ಲ ಮದು ಕಸ. ಮಮ್ಮಿ ಮಮ್ಮಿ ಡುಮ್ಮಿ ಯಾರು ಅಪ್ಪಜು? ಯಾರು ಯಾರು ಕಾಯಿ ಕಾಯಿ ಯಾರು ತೆಂಗಿನಕಾಯಿ ಯಾರು? ಅಲ್ಲಿ ಇರ್ತೀಯಾ? ಯಾರು ಅದಾರ? ಯಾರು ಹಚ್ಚರಿ? ಅಯ್ಯ ಬಿಟ್ರ ಆತನ್ರಿ ಅಲ್ಲಿ ತನ. ಅರ್ದೆಯಾ? ಎಲ್ಲದೋ ಅದೇ ಅದೇ ರೀ. ಏನು ಅರ್ದಿಯಪ್ಪ? ಕಾಯಿ ಕಾಯಿ. ಹ್ಞೂ ಅಣ್ಣ ಕಾಯಿ ಸುಲಿಯಕತ್ತಾರ ನೋಡ್ರಿ ಮನೆಯೊಳಗ. ಕಾಯಿ ಸುಲಿಯೋ ನೀವ ಮಾಡ್ರಿ ಇದನ್ನ. ಎಷ್ಟು ಟ್ಯಾಲೆಂಟೆಡ್ ಅದಾರ ನೋಡ್ರಿ. ಹಾಂ ಹಾಂ ಊರಾಗ ಐತಲ್ರಿ ಇದು. ನೀವ ಒಯ್ದಿದ್ದೇನ್ರಿ? ಮಡ್ಸುತ್ತೇನೆ ಇದು ಹಿಂಗೆ ಇರುತ್ತೆ ರೀ. ಹಾಂ ಅದೇ ರೀ. ಡೈರೆಕ್ಟ್ ಆಯ್ತು ಬಿಡ್ರಿ ಬೇಷತ್. ಮಲ್ಟಿ ಟ್ಯಾಲೆಂಟೆಡ್ ರೀ ಮಹೇಶಣ್ಣ. ಚಾಕು ಮಾಡ್ತಾರ, ಕಾಟ ಮಾಡ್ತಾರ. ದೊಡ್ಡದಾ ಅಪ್ಪು ಅಪ್ಪು ಏರೋಪ್ಲೇನ್. ಟಾಟಾ ಟಾಟಾ ಮಾಡತ್ತ ನೋಡ್ರಿ. ಅಲ್ಲಿ ಹೋಯ್ತು ಹೋಯ್ತು. ಬಾಯ್. ಎಷ್ಟು ಲಘು ಲಘು ಉಚ್ಚುತ್ ನೋಡ್ರಿ. ಈಜಿ ಮೆಥಡ್. ಕಾಯಿ ರೀ. ಹ್ಞೂ ರೀ ಹೋಗ್ಬಿಡ್ತಾರೆ. ತೆಂಗಿನ ಗಿಡಗಳು ಭಾಳ ರೀ ಇಲ್ಲಿ. ಗೋವಾ ವಿಡಿಯೋಗೂ ಲೈಕ್ ಕೊಡ್ರಿ ಸ್ನೇಹಿತರೆ. ಸಪೋರ್ಟ್ ಮಾಡ್ರಿ. ಹೆಂಗೆ ನೋಡ್ರಿ ಎಷ್ಟು ಮಸ್ತ್ ಅದ. ಚಟ್ನಿಗಂತೂ ಭಾಳ ಭಾರಿ ಕಾಯಿ ರೀ ಇವು. ಹಾಂ ಇವು ರೀ.
ಕೊಬ್ಬರಿ ಭಾಳ ಸೂಪರ್. ಕೊಬ್ಬರಿ ತಿನ್ನಕ್ಕೆ ಮಸ್ತ್ ನೋಡ್ರಿ. ಸರಿ ಆ ಕಡೆ ಸರಿ ಹಸ್ ಬಸ್ ಸರಿ. ಲಘು ಹೊಡೆದೇ ಇಲ್ರಿ ಇವು ಕಾಯಿ ಇದು ಭಾಳ ದಪ್ಪ ಕಾಯಿ. ದಪ್ಪ ಇರ್ತಾವ, ಪಿಂಡ್ ಇರ್ತಾವ್ರಿ ಇವು. ಚೀಲ್ದಾಗ ತುಂಬದಂಗೆ ಕಾಣಿಸಿದ್ರಿ ಅವು. ಸುಲೇನೆ ಏಸಾದು ನೋಡ್ರಿ. ಅವು ಏನೈತಿ ನೀರಲ್ಲಿ ಹೆಚ್ಚಕ್ ಮಸ್ತ್ ನೋಡ್ರಿ. ಅಂಕಲ್ ಇದ್ರೆ ಅಂಕಲ್ಗೆ ಯೂಸ್ ಆತಾವ್ರಿ, ಟೆನ್ಷನ್ ಇಲ್ಲ. ಅವ್ರು ಕಾಸ್ಕೊಂಡಿದ್ದು ಅವ್ರ ತೊಗೊಂಡು ಹೋಗ್ಬಿಡ್ತಾರೇನ್ರಿ? ನೀವು ಒಳ್ಳೆ ನಿಮ್ಗೆ ಯೂಸ್ ಆಗಲ್ರಿ ಇದು. ನಾವು ಒಂದೆರಡು ಸತಿ ಯಾವ ತೊಗೊಂತೀರಿ ಎಮರ್ಜೆನ್ಸಿ ಹಾಂ ಮತ್ತೆ ಸುಮ್ಮನೆ ಹೌದಲ್ರಿ. ಏಪು ಒಲುಷ್ ಆಗುತ್ತಾ ಜಾಡ್ಸ. ಒಳ್ಳೆ ಶರ್ಟ್ ಅಂದ್ರು, ಒಳ್ಳೆ ಶರ್ಟ್ ಅತ್ತವ. ಒಗಿಬೇಡ, ಹೊಲ್ಸಾಗತ್ತವ ರಾಜ. ಬೂತ್ ಹೊಡಿತಿ, ಬೂತ್ ಹೊಡಿತಿ. ಸರು ಅದ ನೋಡ ಮತ್ತೆ ಕೆಳಗಡೆ. ಅದು ಮನಿ ಪ್ಲಾಂಟ್ ಅಲ್ರಿ? ಹ್ಞೂ ರೀ. ಏನಿದ್ರು ಹುಷಿ ಹೋಗಲ್ರಿ ಇಲ್ಲಿ. ಅಲ್ಲಿನ ಗಿಡ ಚಲೋ. ಹಾಂ ಅದು ಅವಿನ ಗಿಡ ಚಲೋ ಐತ್ರಿ. ಅದು ಹಚ್ಕಡೆ ಐತಲ್ಲ ಹಾಂ ಹಾಂ ಇಷ್ಟು ದಾಸವಾಳ ಇಷ್ಟು ಬರ್ತದೆ ಅದು ಉದ್ದಕ್ಕೆ. ಅದು ದೊಡ್ಡ ಹಾಲು ಇನ್ನೂ ಉದ್ದಕ್ಕೆ ಬರ್ತದೆ. ಹಾಂ ಅದು ಹಾರ ಗಿರ ಮಾಡಿ ದವ್ರಿಗೆ ಅದಕ್ಕೆ ದಾರಿ ಬೆಸ್ಟ್. ಹಾಂ ಈಗ ಆಗಿಲ್ಲ ಇನ್ನು. ಅದ್ರ ಸೀಗ್ರಿಲ್ರಿ, ಒಮ್ಮೆ ಯಾವಾಗ ಭಾಳ ಸೀಗ್ರಿತ್ತು. ಇಷ್ಟ ಇರ್ಬೇಕ್ರಿ ಚಂದ, ಅಂದ್ರೆ ಜಾಸ್ತಿ ಸೊಳ್ಳೆ ಆಗಲ್ಲ, ವೈನ್ ಆಗುತ್ತೆ. ಅದೆಲ್ಲ ಗಿಡ ಹಾಂ ಹಿಂಗ ಇದ್ರ ಒಂಥರ ಬೈಲ್ ಚಂದ ಅನ್ಸುತ್ತೆ ರೀ. ಅಲ್ಲಿನೂ ಆಡ್ತಾವ್ರಿ ಹುಡುಗರು ಮಳೆ ಬರ್ಲಿಕ್ಕೆ ಮಾಡಿ. ಊರ ಮಾಡಿದ್ರೆ ಸರ್ ಎಲ್ಲ ಹೊಲಸು ಇತ್ತು. ಇಲ್ಲ ಅಲ್ಲಿ ಇಲ್ತಾನೆ ಇತ್ತು ಹೊಲಸು. ಹೌದಿಲ್ರಿ? ಊರ ಕ್ಲೀನ್ ಮಾಡಿದ್ರು ಅಂಕಲ್ ಮರ್ದಿನ ಬಂದು ಗಿಡ ಹಚ್ಬಿಟ್ಟಿವಿ. ತೆಂಗಿನ ಗಿಡ, ಬಾಳೆ ಗಿಡ ಇಲ್ಲೇ ಅದಲ್ರಿ. ಏನೂ ಇದ್ದಿಲ್ಲ, ಬಾಳೆ ಗಿಡ ಪೈ ಗಿಡ. ಹಾಂ ಸ್ವಚ್ಛ ಮಾಡೋಣ ಚಲೋ ಆಗೈತವ್ರಿ. ಇಲ್ಲೆಲ್ಲ ನೋಡ್ರಿ ಚೆನ್ನಾಗೈತಿ ಹಾಡಕ್ಕೆ. ಕೆಳಗಡೆ ಅದಾವ ನೋಡು. ಈ ಮನೆಗೆ ಅದಾವ. ಕಾಯಿ ಕಾಯಿ ಏನಂತೀವ ಸರು? ಹಾಂ ಸರು ಏನಂತಿದಿ? ನೀ ಎಲ್ಲ ತಣ್ಣಗಾದಿ ಈಗೆಲ್ಲ ಮಾಡ್ಕೊಂಡು. ನಾವು ಹೋದ್ಮೇಲೆ ನಂದಿಗೆ ಗೆದಿಡ ಬಿಡ ಬಂದಕ ಬಟ್ಟೆ ಸಂಬಂಧ ದಗದೇನಿಲ್ಲ. ಮತ್ತು ಮಳೆಗಾಲದ ಬಟ್ಟಿದೆ. ಹಾಕು ತೆಗಿ, ಆ ಕಡೆ ಹಾಕು ಈ ಕಡೆ ಹಾಕು. ಎತ್ತಾಗ ಅದೇ ಇವತ್ತು ಹುಚ್ಚ ಬಿಟ್ರ ಉಚ್ಚಿ ಅಲಾಪ್ ಮಾಡಿದ್ರೆ ಹಾಕಿದ್ರು ಉಚ್ಚಿ. ಇಲ್ಲಿ ಏನ್ ಚಲೈತಿ ನೊಣ ಆಡಕತ್ತಾವಲ್ಲ. ಇವನೇ ಓಮಪ್ಪಣ್ಣನೇ ಮಾಡವ ಎಂದ. ಗಿಟಗ ಅವ್ರಿಬ್ರು ಟಾಕಿಂಗ್ ಮಾಡತ್ತಾರಿ. ನೆಕ್ಸ್ಟ್ ಆಮೇಲೆ ಸಿಗೋಣ ಫ್ರೆಂಡ್ಸ. ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿರಿ. ನಮ್ಮ ಊರಿಗೆ ಹೋಗಕ್ಕೆ ಬ್ಯಾಗ್ ಪ್ಯಾಕಿಂಗ್ ಮಾಡತ್ತೀನಿ ರೀ ಸದ್ಯಕ್ಕೆ. ಅಣ್ಣಾರು ಕಾಯಿ ನೋಡ್ರಿ ಮುಂಜಾನೆ ಸುಲ್ದಾರ ಬ್ಲಾಗ್ದಾಗೆಲ್ಲ ತೋರ್ಸಿವಿ. ಎಷ್ಟು ದಪ್ಪ ಅದ ನೋಡ್ರಿ. ಒಂದು ಕಾಯಿ ಒಣಗಿ ಚಟ್ನಿ ಮಾಡಿದ್ರ ಕಂಡಪಟ್ಟಿ ಚಟ್ನಿ ಆಗ್ತದ. ಇಲ್ಲಿ ಬಿಡ್ರಿ, ಕಟ್ಟಲ್ಲಿ ಇಟ್ಬಿಡ್ರಿ, ಆಮೇಲೆ ನೋಡೋಣ ಅಂತ ಯಾರದಾರ ಅಂತೇಳಿ. ಸೊ ಈ ಸದ್ಯಕ್ಕೆ ಬ್ಯಾಗ್ನಾಗ ನೋಡ್ರಿ ಕಾಯಿ ಹಾಕೊಂಡು ಹಾಕ್ತೀನಿ ನೋಡ್ರಿ. ಊರ ಕಂಡಪಟ್ಟಿ ತುಟ್ಟಿದವ್ರಿ ಕಾಯಿ ಗಿಟ್ಟದ ಮಸ್ತ್ ನೋಡ್ರಿ. ನೀರು ನೋಡ್ರಿ ಎಷ್ಟು ಮಸ್ತ್ ರುಚಿನೂ ಇರ್ತಾವು. ಕಾಯಿನೂ ಹಂಗೆ ತಿನ್ನಾಕೂ ಮಸ್ತ್ ಐತಿ. ಕೊಬ್ಬರಿ ಇದ್ರೊಳಗೆ ಲಗೇಜ್ ಮಾಡ್ತಾರೆ. ಈ ಥರದ್ರೊಳಗೆ ಏನಾದ್ರು ಒಯ್ದ್ರೆ ಬರಾಗ ಅನುಭವ ಆಗೈತಿ. ಅದಕ್ಕಂತೇಳಿ ನಂದು ಏನೋ ಭಾಳ ಅರಿಬಿ ಪರಬಿ ಏನು ಇಲ್ರಿ. ಅದಕ್ಕಂತೇಳಿ ಇದ್ರೊಳಗೆ ಹಾಕೊಂಡು ಹಾಕತ್ತೀನಿ ಸದ್ಯಕ್ಕೆ. ಅಣ್ಣ ಉಪ್ಪಿನಕಾಯಿ ಹಾಕಾರಂತ್ರಿ. ಮಸ್ತ್ ಬಗಿ ಬಂದೋಬಸ್ತ್ ಮಾಡ್ಯಾರ.
ಮಾನ್ಕೆ ಉಪ್ಪಿನಕಾಯಿ ರೀ. ಮತ್ತೆ ಊರಾಗ ಹೋದಾಗೂ ವಿಡಿಯೋ ಮಾಡ್ತೀವಿ ಏನಂತಂದಿನ ಅಂತ ಕೇಸಿ ಅದ್ರ ಬಿಸಿ ತೋರಿಸ್ತೀನಿ. ಮಾನ್ಕೆ ಉಪ್ಪಿನಕಾಯಿ ರೀ. ಅಣ್ಣ ಮಸ್ತ್ ಹಾಕ್ತಾರ. ಈ ವರ್ಷ ಜಾಸ್ತಿ ಏನು ಸಿಕ್ಕಿಲ್ಲ, ಬಂದ್ ಮಾಡ ಕಡಿಮೆ ಹಾಕ್ಯಾರ. ಸೌಂಡ್ ಬರ್ತದ. ಏನು ಎಲ್ಲಿ ಹೋಗಿ ಅದನ್ನ ತಗೊಂಡು ಹಾ ನಿಂದಾಯ್ತಾ ಎಲ್ಲಿ ಹೋಗ್ತೆ? ಸ್ನ್ಯಾಕ್ಸ್ ತಗೊಂಬಂದಾರಿ ಅಣ್ಣ. ಎದುರು ಹಾಗಲಕಾಯಿ ಇವು, ಹಂಗೆ ಮ್ಯಾಗಿ ಏನ್ ಸರ್ ಇವು ಮ್ಯಾಗಿ ಕ್ಯೂಬ್ ಅಂತ ನೋಡಿದ್ದು. ಪಲಾವ್ ಹಾಕಿದ್ರು ಸೂಪರ್ ಆಗುತ್ತಂತ, ಹಂಗಾಗಿ ಇಷ್ಟು ಮ್ಯಾಗಿ ಕ್ಯೂಬ್ ತಗೊಂಡ್ ಬಂದಾರ. ಹಾಗಲಕಾಯಿ ಚಿಪ್ಸ್, ಬಟಾಟಿ ಚಿಪ್ಸ್ ನೋಡಿ. ಇವು ಬಟಾಟಿ ಚಿಪ್ಸ್ ಇನ್ನೊಂದು ಎರಡು ಬಟಾಟೆ ಚಿಪ್ಸ್, ಎರಡು ಹಾಗಲಕಾಯಿ ಚಿಪ್ಸ್ ತಗೊಂಬಂದಾರ ನೋಡ್ರಿ. ಏನು ಮಾಡಿ ಕಟ್ಟೋದಾಗಲ್ಲ ಅಂತ ಹೇಳಿ ಆಕಿನ್ ಬಿಡಾಕಂತ ಬಂದೇನ್ರಿ. ನಾ ಮರ್ದಿನ ಹೋಗ್ತೀನಿ ಅಂತ ಹೇಳಿ ಮತ್ ಬಂದ್ವಿ. ಅಣ್ಣಾರ್ದು ಶಿಪ್ಯಾರ್ಡ್ ಕಂಪನಿ ನೋಡ್ಕೊಂಡ್ ಬಂದ್ವಿ. ನೀನು ಇದಕ್ ಹೋಗಿದ್ವಿ, ಬೀಚ್ಗೆ ಹೋಗಿದ್ವಿ. ಅಷ್ಟೇ ಮಜಾ ಆಯ್ತು ನೋಡ್ರಿ, ಎಂಜಾಯ್ ಆಯ್ತು. ನೀವು ಇವನ್ ನಾವು ಕರೆ ಗೋವಾಕ್ ಬಂದ್ವಿ, ಮಸ್ತ್ ಎಂಜಾಯ್ ಆಯ್ತು. ಚಟಕ್ ಮಟಕ್ ಊಟನು ಕೂಡ ಮಾಡಿದ್ವಿ. ಆದ್ರೆ ವಿಡಿಯೋನೇ ಜಾಸ್ತಿ ಒಬ್ಬೊಬ್ರು ಮಾಡಿಲ್ಲ, ಟೈಮ್ನು ಬಾಳ ಇದ್ದಿಲ್ಲ ಅಂತ ಯಾಕೆ ಒಬ್ರಿಗೊಬ್ರು ಮಾತಾಡ್ಕೋತ ಮುಂದ್ವಿ. ಮಸ್ತ್ ಮಜಾ ಆಯ್ತು. ಪ್ರತಿದಾರ ಮನೆಗೂ ಕೂಡ ಹೋಗಿ ಬಂದ್ವಿ. ಎಲ್ಲಾರು ಕುತ್ಕೊಂಡು ಮಾತಾಡಿ ಹರಟಿ ಹೊಡೆದ ಎಂಜಾಯ್ ಮಾಡಿದ್ವಿ ನೋಡ್ರಿ ಫ್ರೆಂಡ್ಸ್. ಇದಕ್ಕಿನೇ ಹೆಚ್ಚಿಗೆ ಏನ್ ಬೇಕು ಹೇಳಿ. ನಾ ಅಣ್ಣ ಸರು ಬಿಡಲ್ಲ, ಇವತ್ತು ನೀರು ಹಂಗೆ ಇವು ಇಲ್ಲಿ ಹಣ್ಣು ನೋಡ್ಯಾಕ ಕೊಡುವಂತವ್ ನೋಡ್ರಿ. ಅಲ್ಲೆಲ್ಲ ಬರ್ತಾವ ಅಂತೇಳಿ ಕೊಟ್ಟಾರ. ಹಂಗಾಗಿ ಎಲ್ಲ ಬ್ಯಾಗ್ ಫುಲ್ ಪ್ಯಾಕ್ ಆಯ್ತು ನೋಡ್ರಿ. ಏನಿಲ್ಲ ಅನ್ಕೊಂಡ ಬ್ಯಾಗ್ ಪ್ಯಾಕ್ ಆಯ್ತು. ಗೋವಾ ವಿಡಿಯೋ ಎಲ್ಲಾರು ಸಪೋರ್ಟ್ ಮಾಡ್ರಿಪ್ಪ. ಊರಿಗೆ ಬಂದಾಗ ಬಾಳ ಚಂದ ಸಪೋರ್ಟ್ ಮಾಡ್ತೀರಿ. ಇಲ್ಲಿ ವಿಡಿಯೋಗೂ ಸಪೋರ್ಟ್ ಮಾಡ್ರಿ. ಅವರು ನೌಕರಿನ ಐತನ ಆಗ್ತೇ ಗೋವಾದೊಳಗ ಜೀವನ ಕಟ್ಟಿನ ಐತಿ. ಬಾಡಿಗೆ ಮನಿ, ಮಕ್ಳು ಕರ್ಕೊಂಡು ಒಬ್ರೇ ದುಡಿಯೋದು ಬಾಳ ಸಪೋರ್ಟ್ ಬೇಕ ನಿಮ್ಮಂತರ್ದ ಎಲ್ಲಾರ್ಗು. ಎಲ್ಲಾರು ಕೂಡ ಸಿದ್ಧಾರ್ಥ್ ಫ್ಯಾಮಿಲಿಗೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡ್ರಿ. ಮಕ್ಳು ಕರ್ಕೊಂಡು ಮನ್ಯಾಗ ಹೌಸ್ ವೈಫ್ ಆಗಿ ಯೂಟ್ಯೂಬ್ ಚಾನಲ್ ಮಾಡೋದಂದ್ರೆ ಸಾಮಾನ್ಯ ಅಲ್ರಿ. ನೋಡೋರ್ ಇಷ್ಟೇ ಕಾಣಿಸ್ತೈತಿ, ಬಟ್ ಅದ್ರ ಎಫರ್ಟ್ ಬಾಳ ಇರ್ತೈತಿ. ಎಲ್ಲಾರು ಕೂಡ ಸಪೋರ್ಟ್ ಮಾಡ್ರಿ. ಸಿಟಿ ಊರಾಗ ಜೀವನ ಬಾಳ ಕಷ್ಟ ಇರ್ತೈತಿ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಊರಾಗ ಅನ್ಸಂಗಿಲ್ಲ. ಇಟ್ಟಿಟ ಮನಿ ನೌಕರಿ ಅನ್ನೋದ್ ಹೆಸರಿಗೆ ಅಷ್ಟೇ ಆಗುತ್ತಾ. ಅವ್ರ ಟಿಪ್ಲು ಅವ್ರಿಗೆ ಗೊತ್ತಿರ್ತಾವು, ಕೊಡವು ತಗೊಂಡ್ ನಾವು EMI ಏನೇನೋ ಇರ್ತಾವು ಅವ್ರಿಗೂ. ಸೊ ಒಬ್ರಿಗೊಬ್ರು ಈ ತರ ಎಲ್ಲೆಲ್ಲೋ ನೋಡಿ ಡಾಟಾ ಆಡ್ ಮಾಡೋದಕ್ಕಿಂತ ನಮ್ಮ ಅಂತರದ ವಿಡಿಯೋ ನೋಡ್ರಿ. ನಿಮ್ಗೆ ಖುಷಿ ಇರ್ತ, ಕಷ್ಟ ಸುಖ ಎಲ್ಲಾ ತರದ್ದು ಕೂಡ ನಿಮ್ಗೆ ನೋಡಕ್ ಸಿಗ್ತೈತಿ. ರಿಯಾಲಿಟಿ ಇರ್ತೈತಿ, ಯಾವ್ದು ಫೇಕ್ ಇರಂಗಿಲ್ಲ. ನಮ್ಗೆ ಫೇಕ್ ಮಾಡಕ್ಕೂ ಸಾಧ್ಯ ಆಗಂಗಿಲ್ಲ, ಆರ್ಟಿಫಿಷಿಯಲ್ ಇರಂಗಿಲ್ಲ. ನ್ಯಾಚುರಲ್ ಏನ್ ಇರ್ತೈತಿ ಲೈಫ್ ಅದನ್ನ ನಾವು ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ. ಒಂದು ಮೋಟಿವೇಶನ್ ಆಗುತ್ತಾ. ಖಂಡಿತವಾಗ್ಲೂ ಕೂಡ ಸಪೋರ್ಟ್ ಮಾಡ್ತೀರಿ ಹೆಚ್ಚಿನ ರೀತಿಯಾಗ ಅಂತ ಅನ್ಕೊಂಡಿದೀವಿ. ಸಿದ್ಧಾರ್ಥ್ ಫ್ಯಾಮಿಲಿಗೂ ಸಪೋರ್ಟ್ ಮಾಡ್ರಿ, ನಮಗೂ ಕೂಡ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಈ ಬ್ಯಾಗ್ ಅಂತ ಪ್ಯಾಕಿಂಗ್ ಐತ್ರೆ. ಮತ್ತೆ ಶಿವ ಬರ್ರಿ ಫ್ರೆಂಡ್ಸ್, ಸೈತಾಕ ಊರಿಗೆ ಹೋಗಕ ರೆಡಿ ಆಗ್ಯಾಳ. ಎಷ್ಟೇ ಒತ್ತಾಯ ಮಾಡಿದ್ರು ಆಕಿ ಇರಾಕ್ ನೋಡವಳ್ಳ. ಟೈಮೇ ಹಂಗೈತ್ರಿ, ಏನು ಮಾಡೋಕ್ಕಾಗಲ್ಲ. ನಾನು ಇರು ಅಂದ್ರೂ ಆಕಿಗೆ ಇರಾಕಾಗಲ್ಲ, ಆಕಿ ಇರ್ತೀನಂದ್ರೂ ಆಕಿಗೆ ಸ್ವತಃ ಇರಾಕಾಗಂಗಿಲ್ಲ. ಯಾಕಂದ್ರೆ ಈಗ ಸ್ನೇಹನ ಪಿಲ್ಲೆನ ಬಿಟ್ಟು ಬಂದಿದ್ದು 1 ಸೆಕೆಂಡ್. ಈಗ ಅವ್ರದ್ದು ಸಾಲ್ ಚಲೋ ಹೋಗುತ್ತಾ. ಮತ್ತು 2 ದಿನಾರ ಆಕಿಗೂ ಮನೆ ಸ್ವಚ್ಛ ಮಾಡಕ್ಕೆ ಟೈಮ್ ಬೇಕ್ರಿ. ಹಾಗಾಗಿ ಮನೆ ಸ್ವಚ್ಛ ಮಾಡಿಂದ ಎಲ್ಲ ಯೂನಿಫಾರ್ಮ್ ಮುಚ್ಚಿಟ್ಟಿರ್ತಾರೆ. ಈಗ ಅವೆಲ್ಲ ಹೊಲ್ಸಾಗಿರ್ತಾವು. ಆ ಯೂನಿಫಾರ್ಮ್ ತೊಳಿಬೇಕ್ರಿ. ಅವನ್ನೆಲ್ಲ ಬಟ್ಟೆ ತೊಳೆದು, ಬೂಟ್ ತೊಳೆದು, ಸಾಕ್ಸ್ ತಗೊಳ್ಳೋದು. ಈಗ ಹಂಗೆ ಇಟ್ಟು ಬಂದಿರ್ತಾರ. ಪ್ರತಿಯೊಂದನ್ನು ನೀಟ್ ಮಾಡಿ ಅವಕ್ಕೆಲ್ಲ ಐರನ್ ಮಾಡಿ. ಫಸ್ಟ್ ಟೈಮ್ ಅವರು ಶಾಲೆಗೆ ಹೋಗ್ತಾರೆ. ಈಗ ಸುಟ್ಟಿ ರಜೆ ತಗೊಂಡು ಇದಾದ್ಮೇಲೆ ಸೀರೆ ಮಾಲ್ ಒಂದು ಅಕ್ಷರ ಅಲ್ಲಿ ಓದ್ಬಿಟ್ಟೇನೆ ಅಕ್ಕ ಎಲ್ಲ ವಿಡಿಯೋದಾಗ ತೋರಿಸ್ತಾಳೆ ಮಗ. ಸೀರೆ ಅಂತೂ ಒಂದರ್ಕಿನ ಒಂದು ಬಲ ಸೀರೆ ಅದಾವು. ಮಸ್ತ್ ಅಂದ್ರೆ ಮಸ್ತ್ ಚಾಯ್ಸಿಂಗ್ ಮಾಡಿ ಅಳಿಸಲೆ. ಎಲ್ಲರೂ ಸೀರೆ ತಗೋರಿ. ಕಡಿಮೆ ಬೆಲೆಗೆ ನಿಮ್ಗೆ ಏನು ಅಂಗಡಿಯಾಗ ತಗೋತಾಳಲ್ಲ ಅದಕ್ಕಿನ್ನ ಅತಿ ಕಡಿಮೆ ಬೆಲೆದೊಳಗಾರ ನಿಮ್ಗೆ ಸೀರೆ ಸಿಗ್ತಾವು. ಸಪೋರ್ಟ್ ಮಾಡ್ರಿ, ಮತ್ತೇನು ಕೇಳಂಗಿಲ್ಲ. ಇಷ್ಟೇ. ಈಗ ರೆಡಿ ಆಗ್ಯಾಳ ಊರಿಗೆ ಹೋಗಕ್ಕೆ. ಮಸಾಲ ರೈಸ್ ಮಾಡೀನಿ, ಒಂದಿಷ್ಟು ಚಾ ಮಾಡಕ್ಕೆ ಇಟ್ಟೀನಿ. ದಮ್ಮ ತಗ್ತೈತಿ. ಇಷ್ಟೊತ್ತನ ಇವತ್ತಂದನೆ ಹೆಂಗಾದ್ರೂ ಇದು ಬಿಡು ಅಂತ ಕೂಂತೆ ನೀವಾ ಅಂತ. ಒಮ್ಮೆ ಇಲ್ಲವ ನಾವು ಹೋಗತ್ತೀನಿ ಸರು, ನನಗೂ ಅಲ್ಲಿ ಹೋಗಿ ನಾಲ್ ತೊಡಕು. ಇನ್ನು ಮೊದಲೇ ಒಂದು ಸ್ವಲ್ಪ ಹೊಟ್ಟಿ ಪ್ರಾಬ್ಲಮ್ ಐತಾರೆ. ಎಷ್ಟೋ ಸರಿ ಹೇಳ್ಕೊಂಡಾಳಿ. ಇವಾಗ ಮೊನ್ನೆ ಸೀಟ್ ಸಿಕ್ಕಿತ್ತು, ರಿಸರ್ವೇಷನ್ ಮಾಡಿಸಿದ್ವಿ. ಆಕಿ ಪೂರ ಮ್ಯಾಗ ಒಂದು ಸೀಟಿನ ತುಂಬ ಮಕ್ಕೊಂಡು ಬಂದಿದ್ಲು. ಕೆಳಗಡೆ ನಾನು ಓಂಕಾರ ಶ್ರೀ ನಾನು 3 ಜನ ಮಲ್ಕೊಂಡ್ಬಂದಿದ್ವಿ ರೀ. ಆಕಿ ಮ್ಯಾಲ ಸೀಟ್ ಮೇಲೆ ಮಲ್ಕೊಂಡಿದ್ಲು. ಈ ಸಲ ಒಬ್ಬಕ್ಕೆ ಹಾಕಾಳ ಹೆಂಗೋ ಏನೋ ಗೊತ್ತಿಲ್ಲ. ಏನು ಸೀಟಿನ ಮ್ಯಾಗ ಕುಂತ ಹೋಗ್ಕೊಳ್ಳೋ ಆಕಿ ಏನು ತಳಗಕ್ಕಿಗೆ ನಮ್ಮಂಗೆ ಹಿಂಗೆ ಎಕ್ಕಡೆ ಬೇಕು ಅಕ್ಕಡೆ ಮೈ ಮಣಿಸಿ ಹೋಗಿ ಮಕ್ಕೊಳಕ್ಕೆ ಆಗಂಗಿಲ್ಲ. ಹಂಗಾಗಿ ಅದು ಒಂದು ಚಿಂತಿರಿ. ಅಲ್ಲಿ ಹೋಗಿಂದ ಏನು ಮಕ್ಕೋತಾಳೋ ಎದ್ದೇಳ್ತಾಳೋ ಏನೋ ಹೆಂಗೆ ಹಾಕೊಳ್ಳೋ ಗೊತ್ತಿಲ್ಲ. ನೋಡೋಣ ಅಂತ. ಅದಕ್ಕೆ ಸುಮ್ಮ ಹೋಗ್ಬಿಡು ನೆಕ್ಸ್ಟ್ ಮತ್ತೆ ನೋಡೋಣ ಅಂತ. ಟೈಮೇ ಇಲ್ರಿ ಇರಾಕು, ಯಾರಿಗೂ ಏನು ಮಾಡೋಕ್ಕೆ ಆಗಂಗಿಲ್ಲ. ಇನ್ನು ಶುಕ್ರವಾರ ಹತ್ತಿಂದ ಶನಿವಾರ ಇಳಿತೀವಿ. ಶನಿವಾರನ ಸಂಜೆಗೆ ನಾವು ಒಕ್ಕಿನಂದಿದ್ಲು. ಹಂಗೋ ಹಿಂಗೋ ಮಾಡಿ 2 ದಿನ ಇಟ್ಕೊಂಡೀನಿ.
ಮನುಷ್ಯ ಹಾಕಿದ್ದಿಲ್ರಿ ಆಕಿ ಇಲ್ಲಿಂದ ಹೋಗಿದ್ಲ ಅಂದ್ರೆ ಹೇಳ ನೋಡ್ರಿ ಎಷ್ಟೋ ಸಲ ಓರಿನ ಇಷ್ಟೇ ಏನೋ ಗುಳ್ಳೆ ಅಂತಾರಲ್ಲ ಅವೆಲ್ಲ ನೀರಿನ ಗುಳ್ಳೆ ಅವೆಲ್ಲ ಆಗಿ ಭಾಳ ಹೊಟ್ಟಿ ಒಂದು ಸ್ವಲ್ಪ ಅಲ್ಪ ಐತ್ರಿ ಆಕಿದು. ಹಂಗಾಗಿ ನಮ್ಮ ಮಮ್ಮಿನೂ ಆಕಿ ಒದ್ಕಿನಂದ್ರೆ ಸುಮ್ ಕಳಿಸ್ಬಿಡವ ಅಂತೇಳಿ ನಾನು ಅದಕ್ಕೆ ರೆಡಿ ಮಾಡತ್ತೀನಿ. ಮಸಾಲ ರೈಸ್ ಮಾಡೀನಿ, ಈ ಕಡೆ ಚಾ ಇಟ್ಟಿನ್ರಿ, ಚಾ ಕುಡಿನಂತ. ಆಗಲೇ ರಚಿತಾರ ಮನೆಗೆ ಹೋಗಿದ್ವಿ, ಮ್ಯಾಗಿ ಚಾ ಮಾಡಿಕೊಟ್ಟಿದ್ಲು. ಮತ್ತು ಅಲ್ಲಿಂದ ಬಂದು ಒಂದು ಸ್ವಲ್ಪ ನಮ್ಮ ಮನೆಯವ್ರು ಬರೋ ನನಗೂ ಏನಾರ ಮಾಡಿಕೊಡು ಅಂದ್ರೆ ಒಂದು ಸ್ವಲ್ಪ ಶೇವು ಗೀವು ಮಂಡಾಳದೆಲ್ಲ ತಿಂದು ಸದ್ಯಕ್ಕಂತೂ ರೆಡಿ ಆಗೀವಿ. ಬರ್ರಿ ಚಾ ಕುಡಿನಂತ. ಬಾಕ್ಲ ಮುಚ್ಚೋಂಕಾರ ಸೊಳ್ಳಿ ಬರ್ತಾವ ನೋಡ್ರಿ, ಇಲ್ಲಿ ರೆಡಿ ಆಗಕತ್ತ. ಎಷ್ಟು ಇರೋವ ಅಂದ್ರೆ ಕೇಳವಳು, ಮತ್ತೆ ಹೆಂಗ್ ಮುಕ್ಕೋತಾಳೋ ಏನ್ ಮಾಡ್ತಾಳೋ ಚಿಂತೆ. ಒಂದಿನ ಹೆಂಗಾರ ರಾತ್ರಿ ಹೇಳಿದ್ರ 5 ಗಂಟೆ ತನ ಮೊನ್ನೆ ಏಕ ಒದ್ದು ಸಿಟ್ಟು ಮೇಲೆ ಮೊಕ್ಕೊಂಬಂದಿದ್ಲು. ನೋಡುನ್ ಹೆಂಗಾಗತ್ತೆ ಅಂತೇಳಿ ಚಾ ತೊಂಬರ್ಲ. ಒಬ್ರಿಗೊಬ್ರಿದ್ರ ಹೆಂಗಾರ ಅಲ್ರಿ, ಅತ್ತೆರ ಅಲ್ಲಿ ಹೆಂಗಾರ ಅಲ್ಲಿ ಬರ್ತೀವಿ. ಒಬ್ರೇ ಹೋಗೋದನ್ನ ರಸ್ತೆನೇ ಬೇಜಾರಾಗ್ಬಿಡ್ತೈತಿ. ಒಂದು ಕೆಲಸ ಮತ್ತೆ ಅವ್ರಿಗೆ ಬೇಕಲ್ಲ. ಊರಿಗೆ ಹೊಂಟಿದ್ರಿ, ನಾಲ್ಕು ತಡಕ್ ಹೊಂಟಿವಿ ನೋಡ್ರಿ. ಹೆಂಗಾರ ಮಾಡಿ ಇದಾವ ಅಂದ್ರ ತಯಾರಿ ಇಲ್ರಿ. ಇವತ್ತಾರು ನಾಳೆ, ಇವತ್ತು ಹೋಗ್ಬಿಟ್ಟು ನಾಳೆ ಊರ ಮುಟ್ಬಿಡ್ತೀನಿ. ನಾಳೆಗೆ ಹೋದ್ಮೇಲೆ ಮತ್ತೆ ನಾಳೆ ಮುಟ್ಬೇಕಾಗ್ತದೆ. ಅಲ್ಲೇ ವಿಡಿಯೋ ಮಾಡಿ ಹೊಡಿಬಾರ್ದು. ಏನಂತೀರಿ ಮೇಡಮ್ ನೀವು? ಮತ್ತೆ ಹೋಗ್ಬೇಕಂತಿದ್ದೆ ನಮ್ಮ ಮನಸ್ಸು ಬೇಜಾರಾಗತ್ರಿ. ಮತ್ತೇನು ಮತ್ತೆ ಅಳಾಗುತ್ತಾ? ಅನ್ನ ಕಳಿಸ್ಬಿಡು ಈಗ, ಅಲ್ಲಿ ಬ್ಯಾಗ್ ತುಂಬಿದ್ದೀನಿ. ಹೋಗ್ಬಿಡು ಅಂತ ಹೇಳಿದ್ ನಾನು. ಏ ಅವು ಜಲ್ದಿ ಹಾಕವ ಫ್ರೆಂಡ್ಸ. ಬರ್ರಿ ಬಸ್ ಸ್ಟ್ಯಾಂಡ್ಗೆ ಬಂದೀವಿ ಸವಿತಾಕ್ಕನ್ ಬಿಡಾಕ. ನಾನು ನಮ್ಮ ಮನೆಯವರು ಜಿಟ್ಟಿ ಜಿಟ್ಟಿ ಮಳೆ ಒಂದೈತಿ. ಏ ಶಿರಿ ಪುಟ್ಟ, ಇಲ್ಲೇ ನಮ್ಮನ್ನ ಬಿಟ್ಟು ದೂರ ಹೋಗ್ಬಾರ್ದು. ಇಲ್ಲ ನೋಡ್ರಿ ಸವಿತಾಕ್ಕ, ಅವು ದೊಡ್ಡ ಬರ್ತಾವು. ಊರಿಗೆ ಬಂದಿ ನೋಡ್ರಿ, ಬಸ್ ಸ್ಟ್ಯಾಂಡಿಗೆ ಬಂದೀವಿ. ಇಲ್ಲಿ ಕರುನು ಹಂಗೆ ಮನೆಯಾಗ ಇರ್ತೀನಿ ಅಂದ್ರೆ ಒಮ್ಮೆ ಬಂದ್ಬಿಡ್ತೀನಿ. ಅಂದ್ರೆ ಲೇಟ್ ನೈತ್ರಿ ಬಸ್. ಈಗ 7:30. ಇಲ್ಲ ಅಂದು ಡ್ರೆಸ್ ಕಣಂಗೆ ಕಾಣತ್ತೆ, ನೈಟಿ ಕಣಂಗೆ ಕಾಣಲ್ಲ. 8:30. ಅಲ್ಲ ಆಕಿ ಮನೆಗೆ ಇರ್ತೀನಿ ಅಂದ್ರೆ ಸಮಾಧಾನ ಆಗಲಿಕ್ಕೆ ಹಂಗ ಇಲ್ಲ. ಅಡಿಗಿತ್ತ ಈಗ ಅನ್ನಿತ್ತು, ಅಡಿಗೆ ನೈತ್ರಿ. ಇನ್ನು ನೀವಂತೈತ್ರಿ ಬಸ್ಸಿಗೆ ಕಣ್ಣಾಗ ಜಿರ್ಜಿತಿ ಮಾಡಿ ಮಾಡ್ಕೊಂಡ್ ಬಂದ್ರೆ ಸರ್ ನಾವು ಹೋಗ್ಬಿಡ್ತೀರೇನ ಆಗ ಬ್ಯಾಡ ತಡಿ. ಏ ಹಂಗೆ ಬಿಟ್ಬಿಟ್ಟು ಅಡ್ಡಾಡ್ಬೇಡ ಅವನ್ನ. ಅವ್ ಭಾಳ ಮಂಗಿ ಅದ, ನಂಗೆ ಬಿಟ್ಟು ಅಡ್ಡಾಡ್ಬೇಡ. ಅದು ಯಾವಾಗ ಹೋಗುತ್ತೆ? ಮುದ್ದೆ ಬಾಳ ಬಗ್ಗೆ ಹೊಡಿ ಕುಂತಾರಿ ಅಗಳಕ್ಕೆ. ಆದ್ರೆ ಇದು 8:30 ಬಿಡುತ್ತೆ. 8:30 ಬಿಡುತ್ತವು. ಸಂಕಟ ಆಗುತ್ತಲ್ಲ ಬಸ್ನ್ಯಾಗ, ಕಿಡಿಕಿದ್ರೆ ಸ್ವಲ್ಪ ಚಂದ ಅನ್ಸುತ್ತೆ ಗಾಳಿಗೆ ಅಂತ. ನಡ್ಬಾರ್ಕಂದ್ರೂ ಇಟ್ರಿ 2 ಸೀಟ್ ಅಂದ್ರೂ ಒಂಥರ ಇದಾಗುತ್ತೆ. ತಾಳಿ ಕೊಟ್ಟು ವಾಸ್ಕೋ ಹೋಗ್ತಾವಳ್ರಿ. ನಾರಾಯಣಪುರ ವಾಸ್ಕೋ ಇತ್ತು ಬಸ್ಸು. ನಾರಾಯಣಪುರ ಅದು ವಾರದ 3 ದಿನ ಬರ್ತದ. ಅಂದ್ರೆ ವಾರದ 3 ದಿನ ಅಲ್ಲಿಂದ ಬರ್ತೈತಿ, ವಾರದ 3 ದಿನ ಏನು ಇಲ್ಲಿಂದ ಹೋಗುತ್ತೆ. ಮತ್ತೆ ಒಂದೇ ಕರೆಕ್ಟ್. ಇವತ್ತಿಲ್ಲ ಹತ್ತತ್ತ ಮುಂಜಾನೆ ಎಲ್ಲೋ ಇಳಿತೈತಿ. ಅದೇ ಬಸ್ ಓಡಾಡುತ್ತಾನ. ಇವು ಹಂಗೆ, ಇವು ಎಲ್ಲವೂ ವಾರದಾಗ 3 ದಿನ ಅಲ್ಲ. ಇವು ಹಂಗೆ ವಾರದ 3 ದಿನ ಇಲ್ಲಿಂದ, ವಾರದ 3 ದಿನ ಅಲ್ಲಿಂದ. ಇವತ್ತು ಸಂಜಿಕ ಇಲ್ಲೈತೈತಿ ಈ ಬಸ್. ನಾಳೆ ಸಂಜಿಕ ತಾಳಿಕೊಟ್ಟಿಲಿಂದ ಬರ್ತೈತಿ. ಮುಂಜಾನೆ ಇಲ್ಲಿದು ಒಳ್ಳೆ ನಾಳೆ ಸಂಜಿಕ ಬರ್ಬೇಕಿದು ಈ ಕಡೆ. ಬರೀ ರಾತ್ರಿ ಇದಲ್ಲ, 3 ರಾತ್ರಿ ಈ ಕಡೆ 3 ರಾತ್ರಿ ಆ ಕಡೆಲಿಂದ ಬರಕ. ಏ ಶಿರಿ, ನೀ ಎಲ್ಲಾರು ಹೋಗೋದಿತ್ತ ಹುಡುಗರು, ನೀನು ನಿಂದಿದ್ರು ಒಳ್ಳೆ ನೋಡ್ಬೇಕು ನೀನು. ಅವು ಮಂದಿ ಹಂಗೆ ಹುಡ್ರಲ್ಲ. ಈ ಕಡೆ ಬಾ, ಮಳಿ ಇಲ್ಲಿನೂ ಬರತೈತಿ. ಅಲ್ಲಿ ಅಟ್ಟೆ ಬರತೈತಾನ ಛತ್ರಿ ಹಿಡ್ಕೊಂಡು ನಿಂದ್ರಾಕ. ಮಾಲೆ ಬಲ್ಲಾಕತ್ತೈತಂತ. ಎಷ್ಟು ಜೀವ ಒಳ್ಳೆ ಆಗುತ್ತೆ ಗೊತ್ತಾ ಈಗ. ಜೀವ ಭಯಂಕರ ಒಳ್ಳೆ ಆಗುತ್ತ. ಯಾ ನನ್ನೊಂದು ಇಡ್ತಗೋ.
ಬ್ಯಾಡ್ಲು ಓಂಕಾರ ಕೊಡು ಹಿಡ್ಕೊ ಅಡ್ಡಿ ಹಿಡ್ಕೊ ಅಲ್ಲಿ ಮನೆಗೆ ಹೋಗಿ ತಿನ್ನಮಂತ ಏನಾಗತ್ತೈತಿ ಏನೋ ಚುಚ್ಚಾಕತ್ತೈತ ನಾವು ಬಳಿ ಬಳಿ ಒಮ್ಮಿನ ಬಿಟ್ಟು ಹೋಗಕ್ಕ ಮನ್ಸು ಗಾಡಿ ಮೇಲೆ ನೀರು ಬೇಡ ಹೋಗು ಬಂದ್ಬಿಡ್ತೀಯ ನೀರು ಮತ್ತೆ ಮಾಡ್ತೀನಿ ಫ್ಲಾಶ್ ಬರತ್ತೈತಿ ನೀರು ಕುಡ್ಕೊಂಡು ತಣ್ಣ ನೀರು ಭಾಳ ಕುಡಿಬೇಡ ಅಲ್ಲೇ ಗಂಟಲಾಗ ಏನೋ ಓರ್ ಏನತ್ತಾವ ಮತ್ತೆ ನೀ ನಾರ್ಮಲ್ ತರಬೇಕಲ್ಲ ಮತ್ತೆ ಅಲ್ಲಲ್ಲ ಏನತ್ತಾವ ಓರ್ ತಂದು ಮಮ್ಮಿ ನೋಡಲ್ಲಿ ರತ್ನ ಇದು ಅಂದಂಗ ಆತು ಅವ್ರ ಊರು ಏನಾಗೈತಂದಲ್ಲ ಯೂನಿವರ್ಸಿಟಿ ಅಕ್ಕಿ ಅದಕ್ಕೆ ಏನೋ ಬೇರೆ ಏನೋ ಅಂದಲ್ಲ ಇದೆ ಯೂನಿವರ್ಸಿಟಿ ಆಗೈತೆ ಯೂನಿವರ್ಸಿಟಿ ಅಲ್ಲಿಲ್ಲ ಅದಕ್ಕೆ ಬೇರೆ ಅನ್ಲಕ್ಕಿ ಅದೇ ಯೂನಿವರ್ಸಿಟಿನೇ ಅಲ್ಲ ಇಂಗ್ಲೀಷ್ ವರ್ಡ್ ಅದೇ ಅಂದ ದೊಡ್ಡ ಯೂನಿವರ್ಸಿಟಿ ಆಗ್ಯದ ನಮ್ಮೂರು ಯೂನಿವರ್ಸಿಟಿ ಅಡಿಯ ಮಮ್ಮಿ ಅಡಿಯ ಅದು ಕೂಡ ಅಡಿನ ಮಣ್ಣಿ ಕೊಡಿ ಕರೆ ಹೇಳ್ತೀನಿ ಏನೋ ತೊಗೊಂಡು ತಿನ್ಬೇಡ ಅಂದೆ ಇಲ್ಲವ ಇಲ್ಲ ಒಟ್ಟಿ ನೋಡಿ ಹೇಳ್ತೀನಿ ನಾನು ಥಂಡಿದಿಂದಾಗ ಶ್ರೀ ಮಳೆಗಾಲದಿಂದಾಗ ನಾವು ಮೊನ್ನೆ ಆದ್ರೆ ಈ ಕಡೆ ಬಾರ ಗಾಡಿ ಬರ್ತಾ ಈ ಕಡೆ ಬಾ ಇಬ್ಬರಿದ್ದಾಗ ಒಂಥರ ಧೈರ್ಯ ಬೇರೆ ಅವ ಎಲ್ಲಾರ ಬಂದ್ಬಿಡ್ತೀಯ ವಾಟಿ ಗುಡುಗುಡು ಅಂತಂತೇಳಿ ನಿಂತ್ಕೊಂತಿ ಅಲ್ಲ ಹೋಗೋರು ಬರೋ ರೇಷ್ಮಿದ್ರು ಅಲ್ಲಿ ನಾವು ಬರಕ್ ನಾವು ಅಡ್ಡಾಡಕತ್ತೀವಿ ನಮ್ಮ ಕೂಡ ಅಡ್ಡಾಡ್ತಾರೆ ದಿನ ನಾನು ಹಿಡ್ತಾರೆ ಅದೇ ಈಗ ಹೋಗಾಗೈತಿ ಗದ್ಲಾಗುತ್ತೆ ನಮ್ಗೆ ಹಂಗ ಅನ್ಸುತ್ತೆ ನಾನು ಬರೋದು ಅಲ್ಲೆಲ್ಲ ನೋಡಿ ಹೆಂಗೆ ನಿಂತಾರೆ ಮಂದಿ ಇವತ್ತು ತುಂಬೇದು ಅದು ಮುದ್ದೆಬಾಳ ನೋಡ್ರಿ ಅದು ಮುದ್ದೆಬಾಳ ಯಾವ ಊರು ಐತ್ರಿ ಅದು ಬಾಗೇವಾಡಿ ಮುದ್ದೆಬಾಳ ಏನ್ರಿ ಇದು ಅಲ್ಲಿಂದ ಬರ್ತಲ್ಲ ಡೈರೆಕ್ಟ್ ಬಸ್ ನೀ ಹೆಂಗೂ ಮಾಡ್ತೀನಿ ನೋಡವ ಏನು ಮಾಡಲ್ಲ ಅಲ್ಲ ಗುಡಿ ಬಂದ ಕುಂದಿರ್ಬಾರ್ದು ಸಿಂಕ್ನಾಗ ಕುಂದಿರ್ದು ಆಗಲ್ಲ ಸ್ವಲ್ಪ ಹೊತ್ತಾಗನ ಮ್ಯಾಗ ಬೆಡ್ಶೀಟು ಒಗದಕ್ಕೆ ಹೇಳ್ತಿಲ್ಲ ಹೊಸದು ಆಗ ಒಳಗೆ ಹೋಗ್ಕೊಂಡು ಒಳಗ ಎಲ್ಲಿ ಈಗ ಅಡ್ಡಾಡೋ ರಸ್ತದಾಗ ಮೊದಲು ಹಾಸಿ ಅಡ್ಡಾಡೋ ರಸ್ತದಾಗ ಹಾಕೊಂಡು ಕಾಲು ಕಟ್ಕೊತ ಒಳಗೆ ಭಾಳ ಗಾಳಿ ಮಾಡ್ತೀವಿ ತಂದೆತ್ತಲ್ಲ ಇಲ್ಲಿ ಕಟ್ಕೊಂಡು ಸ್ವಲ್ಪ ಮುಂದಕ್ಕತ್ತ ಬಿಟ್ಟಂಗಿಲ್ಲ ಊಟ ಆಗಣ ಮೊನ್ನೆ ಹೆಂಗೆ ಮಾಡಿದ್ವಿ ಅಲ್ಲಿ ಹತ್ತಾರ ಇರೋರು ಕಡಿಮೆ ಸೀಟ್ ಫುಲ್ ಆಗ್ಬೇಡ ಸಿಟ್ಟು ಬ್ಯಾಗ್ ಅದು ಮಾತ್ರ ತೆಲುಗುಂಬಿಗೆ ಒಳಗೆ ಯಾಕಂದ್ರೆ ಹಿಂಗೆ ಹಾಕೊಂಡು ಈಗ ನಾವು ಒಳಗೆ ಹಾಕೋ ಒಳಗೆ ಪಟಕ ನೋಡೋಣ ಗೋಲ್ಡ ಕಾಣುತ್ತೆ ಇಂಥ ಆಗ್ತೈತೆ ಹೆಂಗೆ ಕರೆನೆ ಮನ್ ಸಮುದ್ರ ನೀನ ತೊಳ್ದಿ ಶ್ರೀ ಗಾಡಿ ಬರ್ತೈತಲ್ಲ ತಂದು ಮತ್ತೆ ಹೇಳಿನಿಲ್ಲ ಅದು ಗಾಡಿ ಬರ್ತಿ ಕಡೆ ಬಿಡಿ ಅಂತ ಯಾರನ್ನಾರ ಪರಿಚಯ ಮಾಡ್ಕೊ ಬಸ್ ನಿಂತಿರ್ತಲ್ಲ ನಿಂತು ಆ ಕಡೆ ಮೆಟ್ಟ ಬಿಡಕ್ಕೆ ಟೈಮ್ ಹೋಗ್ಬಿಡ್ತದ ಸೀದಾ ಇಳಿದ್ಮೇನ ಎಲ್ಲರೂ ಜಗತ್ತು ಬಾಯ್ ಕಡೆ ಸರಿ ಬಾಯ್ ಕಡೆ ರೀ ಗೋವಾ ಹಾಯ್ ಮಾಡಿದ್ವಿ ಮತ್ತೆ ಬಾಯ್ ಮಾಡ್ಕೊತ ಊರಿಗೆ ಹೊಂಟೀವಿ ಯಪ್ಪು ಬಸ್ ನೋಡ್ರಿ ಇನ್ನೇ ಈಗ ಖಾಲಿ ಇತ್ತು ಯಾರು ಇದ್ದಿದ್ದು ನಾ ಬಂದ ನಾಲ್ಕ ಬಂದಿದ್ರು 8:30 ಅಂತ ಲಾಸ್ಟ್ ಬಸ್ ಅಂತ ಹೇಳಿ ನಿಂತಾರ ಮತ್ತಿನ್ನ ಬಿರ್ಲಾ ನೋಡಿ ಬರ್ತೀರ ನಂಗೆ ಸರ್ ಅಲ್ಲಿ ಬ್ಯಾಗ್ ಇಟ್ಟತ್ತು ನೋಡಿ ಬಾ ನೋಡ್ತೀನಿ ನಮ್ಮ ಬಾಟ್ಲಿ ತುರ್ಕದ್ರ ಆ ಕಡೆ ಕಿಟಕಿ ಮತ್ತೆ ಯಾರು ಕಿಟಕಿ ಕಡೆ ಯಾರಿಗೆ ಕುಂದ್ರಬೇಡ ಅಂತ ಹೇಳ್ರಿ ಕಿಟಕಿ ಕಡೆ ಏನೋ ಇಬ್ಬರು ಬರೋದು ಅಂತ ಹೇಳ್ರಿ ಕಿಟಕಿ ಕಡೆ ನಾವು ಇಟ್ಟು ನಮ್ಗೆ ಆಳೋದು ಅಲ್ಲ ಇನ್ನೂ ಇಬ್ಬರು ಬರೋದು ಅಂತ ಹೇಳ್ರಿ क्या बे ಬಾಯ್ ಬಾಯ್ ಗೋವಾ ಬಾಯ್ ಬಾಯ್ ತಿನ್ಬೇಡ
ಹಾಯ್ ಫ್ರೆಂಡ್ಸ, ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ, ಊಟ ಮಾಡೀವಿ. ಸೈತಾಕನ ಕಳಿಸಿ ಬಂದ ತಕ್ಷಣನೇ ಫಸ್ಟ್ 8:30ಗೆ ಅಲ್ಲೇ ಬಸ್ ಬಿಟ್ಟಿತ್ರಿ. ನಾವೊಂದು ಬರಕ್ಕೆ ಒಂದು 10 ನಿಮಿಷ ಆಯಿತು. ಬಂದ ತಕ್ಷಣ ಒಂದು 2-3 ನಿಮಿಷ ಅಷ್ಟೇ ನಿವಾಂತ ಕುಂತ್ನಿ. ಅದಾದಮೇಲೆ ಊಟ ಮಾಡಿಸಿದ್ದೆ ರೀ. ಮಕ್ಕಳಿಗೆ ಅಡುಗೆ ಮಾಡಿದ್ದಿತ್ತು ನೋಡ್ರಿ. ಊಟ ಮಾಡಿಸಾದ್ಮೇಲೆ ಅವ್ರಿಗೂ ನಮ್ಮ ಮನೆಯವ್ರಿಗೆ ಊಟ ಹಾಕೊಟ್ಟು ನಾನು ಊಟ ಮಾಡಿ ನೆಕ್ಸ್ಟ್ ಪಟ್ ಅಂತೇಳಿ ಬಾಂಡೆ ತಿಕ್ಕೊಂಡೆ. ಇಷ್ಟು ದಿನದ ರೂಟೀನೇ ಬೇರೆ, ಇನ್ಮೇಲೆ ರೂಟೀನೇ ಬೇರೆ ರೀ ನಂದು. ಶ್ರೀನ 9:45 ಅನ್ನೋದ್ರಾಗ ಸಾಲಿಗೆ ಬಿಟ್ಟು ಬರಬೇಕು. ಒಂಚೂರು ಏನಾದರೂ ಟಿಫನಿಗೆ ಅವಾಗ ಕಟ್ಟಬೇಕು, ಮನ್ಯಾಗೂ ಊಟ ಮಾಡಿಸ್ಬೇಕು ನಾನು. ನನಗೆ ಗೊತ್ತಲ್ರಿ, ಶ್ರೀ ಜೊತೆಗೇನೆ ಓಂಕಾರಂದನು ಇಬ್ಬರದು ಒಮ್ಮೆ ಆಗ್ತೈತಿ ಕೆಲಸ. ಜಳಕ ಮಾಡೋದಿರ್ಲಿ, ಊಟ ಮಾಡಿಸೋದಿರ್ಲಿ. ಮಳೆ ಒಂದು ಬರ್ತಿರ್ತೈತಿ, ಸಾಲಿಗೆ ಬಿಡಾಕ ನಮ್ಮ ಮನೆಯವರಿಗೆ ಟೈಮ್ ಇರಲ್ಲ. ನಮ್ಮ ಮನೆಯವರು 8:20 ನಿಮಿಷಕ್ಕೆ ಮನೆ ಬಿಡ್ಬೇಕು ಎಷ್ಟೊತ್ತಿದ್ರು. ಅಂದ್ರೆ 8:15 ಅನ್ನೋದ್ರಿಗೆ ಅಲ್ಲಿ ಪಂಚ್ ಮಾಡ್ಬೇಕಾಗ್ತೈತಿ ಅವ್ರ ಕಂಪ್ನಿ ಒಳಗೆ. ನೆಕ್ಸ್ಟ್ ಏನೈತಿ, ಶ್ರೀ 9:45 ಅನ್ನೋದ್ರಾಗೆ ಸಾಲಿ ಮುಂದೆ ಇರಬೇಕು. ಒಂದಿಷ್ಟು ಹೆಚ್ಚು ಕಮ್ಮಿ ಆದ್ರೆ ಹೋಗಿ ನಿಂದಿರ್ಬೋದು, ಇಲ್ಲ ಅನ್ನಲ್ಲ ಸಾಲಿ ಒಳಗೆ ಶ್ರೀನ ಕರ್ಕೊಂಡ. ಆದ್ರೆ ಈ ಮಳೆ ಒಂದು ಬರ್ತಿರ್ತೈತಿ, ಅಲ್ಲಿ ಸ್ವಲ್ಪ ಜಲ್ದಿ ಹೋದ್ರೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಕರೆಕ್ಟ್ ಟೈಮಿಗೆ ಅವ್ರು ಹೋಗೋಷ್ಟೊತ್ತಿಗೆ ಇಬ್ಬರದು ಉಣಿಸಿ ತಿನಿಸಿ ಎಲ್ಲ ರೆಡಿ ಮಾಡಕ್ಕೆ ನನಗೂ ಆಗ್ಬೇಕಲ್ರಿ. ನನಗೂ ಹೋಗೋದ್ರಾಗನ ಕಸ ಗಿಸ ನನ್ನ ಜಳಕ ಎಲ್ಲ ಆಗಬೇಕು. ಅಂದ್ರೇ ಹೊರಗಡೆ ಹೋದ್ರೆ ಒಂಥರ ನಿವಾಂತ ಅನ್ಸುತ್ತೆ. ಸಾಲಿ ಬಿಡಕ್ಕೆ ಹೋಗಿರ್ತೀವಿ, ಚಲೋ ಅನ್ಸುತ್ತೆ. ಇಲ್ಲೆಲ್ಲ ಜನ ಹೆಂಗೆ ಮಾಡ್ತಾರೆ, ಜಳಕ ಮಾಡೋಕ್ಕಿಂತ ಮುಂಚೆ ಹೋಗಿ ಸಾಲಿಗೆ ಬಿಟ್ಟು ಬಂದ್ಬಿಡ್ತಾರ. ಅದು ಹೆಂಗೋ ವೈನ್ ಅನ್ಸಲ್ರದು. ದೇವ್ರ ದೀಪ ಅದೆಲ್ಲ ಹಚ್ಚಿದ್ರೆ ಒಂಥರ ನಿವಾಂತ ಅನ್ಸುತ್ತೆ. ಈಗಿದ್ರ ಬಾಂಡೆ ತಿಕ್ಕಿನಿ. ಹೇಳಿದ್ನಲ್ರಿ ರೂಟಿಗೆ ಚೇಂಜ್ ಆಗೈತೆ ಅಂತೇಳಿ. ಇಷ್ಟು ದಿನಾನು ಬಾಂಡೆ ತಿಕ್ಕೆ ಮಲ್ಕೋತಿದ್ವಿ. ಆದ್ರೆ ನಿವಾಂತ 7 ಗಂಟೆ ಮ್ಯಾಗ ಹೇಳ್ತಿದ್ವಿ. ಬರೀ ನಮ್ಮ ಮನೆಯವ್ರಿಗೆ 8 ಗಂಟೆ ಅನ್ನೋಷ್ಟಿಗೆ ನಾಷ್ಟ ಅಂತೇಳಿ. ಈಗ ಶ್ರೀ ಸಾಲಿ ಸಂಬಂಧ ಒಂದು ಸ್ವಲ್ಪ ಎಲ್ಲಾನು ಅವಸರ ಮಾಡ್ಬೇಕಾಗ್ತಿತ್ತು ನಾನು. ಹಾಗಾಗಿ ನೋಡ್ರಿ, ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ಒರೆಸಿ ಎಲ್ಲ ಇದು ಮಾಡೀನಿ. ಜಳಕ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಬೆವ್ರು ಬಂದಿತ್ತು ನನಗಂತೂ. ಹಾಗಾಗಿ ಅಲ್ಲಿ ಮಳೆ ಒಳಗೂ ಒಂದು ಸ್ವಲ್ಪ ಅಕ್ಕನ ಬಿಡಕ್ಕೆ ಹೋದಲ್ಲೆಲ್ಲ ಮಳೆ ನೀರು ತೋಸ್ಕೊಂಡು ಒಂಥರ ಮೈ ಎಲ್ಲ ಇದಾದಂಗೆ ಆಗಿತ್ತು. ಮಸ್ತ್ ತಣ್ಣಗೆ ಜಳಕ ಮಾಡಿ ಬಂದೆ. ಇವಾಗ ಲೋಗ ಹಂಗೆ ಎಂಡ್ ಮಾಡ್ತೀನಿ. ಇವತ್ತ ಸದ್ಯಕ್ಕೆ ಏನು ಅನ್ಸವಲ್ದು, ಮನೆ ಬಣ ಆಗೈತೆ ಅಷ್ಟೇ. ಇನ್ನೂ ಕೆಲಸ ಮಾಡೋದೈತಿ. ನಾಳೆ ಒಂದು ಅರ್ಧ ದಿನ ತನಕ ಏನು ಅನ್ಸಲ್ಲ. 2 ತಿಂಗಳ, ನಾನಂತೂ 3 ತಿಂಗಳಾಗಿತ್ತೇನ್ರಿ ಊರಿಗೆ ಹೋಗಿ. ಒಂದಿಷ್ಟು ದಿನ ಕೋಳೂರ ಕಳೆದ್ನಿ, ಒಂದಿಷ್ಟು ದಿನ ಬಂದಾದ್ಮೇಲೆ ನಿರ್ವೆಂಚಿ ಅದು ಇದು ಅಂತ ಓಡಾಡಿದ್ನಿ. ನೆಕ್ಸ್ಟ್ ಸವಿತಕ್ಕ ಬಂದ್ಲು, ಅವಾಗ ರತ್ನಕ್ಕ ಬಂದೋದ್ಲು. ಒಂಥರ ಏನೋ ಎಲ್ಲ ಒಂದು ಇದ್ರೊಳಗೆ ಬಿದ್ದುಬಿಟ್ಟಿದ್ನಿ ಊರ ಕಡೆನೆ. ಈಗ ಬಂದಿನಿ. ಬರೋ ಟೈಮ್ದಾಗೂ ಸೈತಕ್ಕನ ಜೊತೆಗೆ ಬಂದಿದ್ನಿ. ಇವತ್ತು ಊರಿಗೆ ಹೋಗ್ದಾಗ ಸಿಕ್ಕಾಪಟ್ಟೆ ಅಳೋ ಬಂದಿತ್ತು. ನಮ್ಮ ಮನೆಯವ್ರಿದ್ರು ಬರೀ ಇದಾಗ್ತಿದ್ದಂತೆ, ಅದಕ್ಕೆ ಅರ್ಧ ವಿಡಿಯೋನ ಮಾಡೋಕೆ ಹೋಗ್ಲಿಲ್ಲ. ಅದು ಹಂಗೆಲ್ಲ ಇದಾಗಂಗಿಲ್ಲ ರೀ. ಮಾತಾಡ್ಕೊತ ಅಳೋ ಬಂದ್ಬಿಡ್ತು, ಅಳಾತ್ನಿ. ಆಮೇಲೆ ಅದನ್ನು ಕಂಟಿನ್ಯೂ ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ. ಸೈತಕ್ಕನು ಕೂಡ ಅಳಾಳಿ ಮಾಡ್ಕೊಂಡೋದ್ಲು. ಓಂಕಾರನಂತೂ ಬಿಟ್ಟು ಹೋಗೋಕ್ಕೆ ಮನ್ಸಾಗತ್ತಿದ್ದಿಲ್ಲಕಿ, ಅಷ್ಟು ಇದನ್ನು ಮಾಡಕತ್ತಿದ್ದ. ಓಂಕಾರನು ದೊಡ್ಡ ಮಮ್ಮಿ ನಾನು ಬತ್ತೀನಿ ಅಂತೇಳಿ. ಈಗ ಇರ್ಲಿ ರೀ, ನಾಳೆ ಗೊತ್ತಾಗತ್ರಿ ಎಷ್ಟು ನಾನು ಮಿಸ್ ಮಾಡ್ಕೋತೀನಿ ಇಡೀ ನಮ್ಮ ಊರ ಕಡೆದಾರನ, ನಮ್ಮ ಫ್ಯಾಮಿಲಿರ್ನ ಅಂತೇಳಿ. ಯಾಕಂದ್ರೆ ಇವತ್ತು ಹೋಗ್ಯಾಳ, ಅಲ್ಲಿಂದ ಬಂದು ಇವ್ರಿಗೆ ಊಟ ಮಾಡ್ಸ ಬಾಂಡೆ ತಿಕ್ಕ ಇದೇ ಬಿಸಿ ಒಳಗೆ ಬಿದ್ದುಬಿಟ್ನಿ. ನಾಳೆ ಬಣ್ಣ ಅನ್ಸುತ್ತಾ, ನೋಡೋಣಂತ್ರಿ ಏನಾಗುತ್ತಾ ಅಂತೇಳಿ. ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಹೋಗ್ತೀನಂತ. ಇಷ್ಟು ದಿನ ಅಲ್ಲಿದ್ದ ವಿಡಿಯೋ ನೋಡಿದ್ರಿ, ಇಷ್ಟಪಟ್ರಿ. ಇಲ್ಲೇ ವಿಡಿಯೋನು ಕೂಡ ಅದೇ ಥರ ನೋಡ್ತೀರಿ, ಖುಷಿ ಆಗುತ್ತಾ. ಮತ್ತು ನೆಕ್ಸ್ಟ್ ನಾಳೆ ಲಾಗ್ದಾಗ ಸಿಗೋಣ. ಅಲ್ಲಿವರೆಗೂ ಇವತ್ತಿನ ಲಾಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.